ವರ್ಷ ಮಳೆ ಇಲ್ಲ ಅಂತ ಪರಿತಪಿಸ್ತಾ ಇದ್ರು. ಜೊತೆಗೆ ಬಿರು ಬೇಸಿಗೆ ನಂತರ ಬಂದದ್ದು. ಆದರೆ ಈಗ ಬಂತು ಮಳೆ. ಅದು ಹೇಗೆ ಅಂತಂದ್ರೆ ಇಡೀ ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಜೊತೆಗೆ ಸಾಕಷ್ಟು ಅವಾಂತರಗಳು ಕೂಡ ಆಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಚಿತ್ರಣವನ್ನ ನಿಮ್ಮೆದುರಿಗಿಡ್ತಾ ಹೋಗ್ತೀವಿ. ಮಳೆಗೆ ಉತ್ತರ ಕರ್ನಾಟಕದಲ್ಲಿ ಏನೇನಾಗಿದೆ? ಮಳೆ ನೀರು ನುಗ್ಗಿ ಇಡೀ ಊರೇ ಖಾಲಿಯಾಗಿದೆ. ಜನ ಮನೆ ತೊರೆದಿದ್ದಾರೆ, ಬದುಕು ಬೀದಿಗೆ ಬಿದ್ದಿದೆ. ಉತ್ತರ ಕರ್ನಾಟಕದ ಜನತೆಯ ಬದುಕು ಹೈರಾಣಾಗುವಂತಾಗಿದೆ. ಬೆಳೆದ ಬೆಳೆಗಳೆಲ್ಲವೂ ಕೂಡ ನೀರ್ಪಾಲಾಗಿದೆ. ಜಮೀನು ಜಲಾವೃತವಾಗಿ ಬದುಕು ಮೂರಾಬಟ್ಟೆಯಾಗಿದೆ. ಮಹಾ ಮಳೆಗೆ ಪ್ರವಾಹ ಹೆಚ್ಚಳ, ಬದುಕು ತಳಮಳ. ಒಂದೆರಡಲ್ಲ, ರಾಜ್ಯದ ಬರೋಬ್ಬರಿ 10 ಜಿಲ್ಲೆಗಳಲ್ಲಿ ಈ ರೀತಿ ಪ್ರವಾಹದ ಭೀತಿ ಕಾಡ್ತಾ ಇದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಉತ್ತರ ಕರ್ನಾಟಕದ ಹಲವು ಗ್ರಾಮಗಳು ಜಲಾವೃತವಾಗಿವೆ. 11 ಜಿಲ್ಲೆಗಳಲ್ಲಿ ನದಿಗಳ ನೀರಿನ ಮಟ್ಟ ಇದೆಯಲ್ಲ, ಭಾರಿ ಏರಿಕೆಯಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಎಲ್ಲಿ ಸೇತುವೆ ಇದೆ, ಎಲ್ಲಿ ರಸ್ತೆಗಳಿದೆ, ಎಲ್ಲಿ ಜಮೀನಿದೆ, ಮನೆಯಲ್ಲಿದೆ ಅನ್ನೋದು ಗೋಚರವಾಗದ ಮಟ್ಟಿಗೆ ನೀರು ಆವರಿಸುತ್ತಿದೆ. ಸುಮಾರು 230 ಗ್ರಾಮಗಳಲ್ಲಿ ಪ್ರವಾಹದ ಸ್ಥಿತಿ. ಉತ್ತರ ಕರ್ನಾಟಕದ ವಿವಿಧ ಕಡೆಯ ಚಿತ್ರಣ ನೋಡ್ತಾ ಇರ್ತೀವಿ. ಬರದಿಂದ ತತ್ತರಿಸಿದಂತಹ ನಾಡಿಗೆ ಮಳೆಯ ಸಿಂಚನವಾದಾಗ ಖುಷಿಯೇನೋ ಆಗಿತ್ತು. ಆದರೆ ಘಟ್ಟ ಪ್ರದೇಶಗಳಲ್ಲಿ ಅತಿಯಾದಂತಹ ಮಳೆಯಾದದ್ದು ನದಿಯ ನೀರಿನಲ್ಲಿ ಪ್ರಮಾಣ ಏರಿಕೆಯಾಗಿ ಅದರ ಪರಿಣಾಮವಾಗಿ ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಷ್ಟೇ. ಕರಾವಳಿ, ಮಲೆನಾಡು ಮತ್ತು ಬಯಲುಸೀಮೆ ಭಾಗ, ರಾಜ್ಯದ ಹಲವು ಕಡೆಗಳಲ್ಲಿ ಇಂತಹದೊಂದು ಪರಿಸ್ಥಿತಿ. ಇದಿಷ್ಟೇ ಅಲ್ಲದೇನೆ ಮತ್ತೊಂದಿಷ್ಟು ಆತಂಕಕ್ಕೆ ಈಡು ಮಾಡುವಂತಹ ವಿಚಾರ ಏನಂದ್ರೆ, ಇನ್ನೊಂದಿಷ್ಟು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅನ್ನುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.